ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 6 ವಿಶ್ವರೂಪ ಸೃಷ್ಟಿ. ಇದರಿಂದ ಇವತ್ತು 40ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 40. ಯತೋ ಪ್ರಾಪ್ಯ ನ್ಯವರ್ತಂತ ವಾಚಶ್ಚ ಮನಸಾ ಸಹ ಅಹಂ ಚಾನ್ಯ ಇಮೇ ದೇವಾಸ್ತಸ್ಮೈ ಭಗವತೆ ನಮಃ. ಅನುವಾದ: ಮಾತುಗಳು, ಮನಸ್ಸು ಮತ್ತು ಅಹಂಕಾರ ಎಂಬುವು ತಮ್ಮ ನಿಶ್ಚಿತ ನಿಯಾಮಕ ದೇವತೆಗಳೊಂದಿಗೆ ದೇವೋತ್ತಮ ಪರಮಪುರುಷನನ್ನು ತಿಳಿಯುವುದರಲ್ಲಿ ಯಶಸ್ವಿಯಾಗದೆ ಹೋದವು. ಆದುದರಿಂದ ನಮ್ಮ ಮನಸ್ಸಿನ ಸ್ವಾಸ್ಥ್ಯದ ಲಕ್ಷಣವಾಗಿ ನಮ್ಮ ಗೌರವಯುತ ನಮಸ್ಕಾರಗಳನ್ನು ನಾವು ಭಗವಂತನಿಗೆ ಸಲ್ಲಿಸಬೇಕು. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತನ ಆಶ್ಚರ್ಯಕರವಾದಂತಹ ಶಕ್ತಿ ಇದೆಯಲ್ಲ, ಅದು ಐಂದ್ರಜಾಲಿಕರಿಗೆ ದಿಗ್ಭ್ರಮೆಯನ್ನು ಉಂಟು ಮಾಡುತ್ತೆ. ಆ ಶಕ್ತಿ ಸ್ವಯಂ ಪೂರ್ಣ ಭಗವಂತನಿಗೂ ಕೂಡ ಗೊತ್ತಿಲ್ಲ. ಅದಕ್ಕೋಸ್ಕರ ಬೇರೆಯವರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಅದು ನಿಶ್ಚಿತವಾಗಿ ಸಾಧ್ಯ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ತಿಳ್ಕೊಂಡಿದ್ವಿ. ಈಗ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮಾತುಗಳು, ಮನಸ್ಸು ಮತ್ತು ಅಹಂಕಾರ ಇವು ತಮ್ಮ ನಿಶ್ಚಿತ ನಿಯಾಮಕ ದೇವತೆಗಳು. ಅಂದರೆ ಈಗ ಮಾತಿಗೆ ಒಂದು ದೇವತೆ, ಮನಸ್ಸಿಗೆ ಒಂದು ದೇವತೆ, ಅಹಂಕಾರಕ್ಕೊಂದು ದೇವತೆ ಇರುತ್ತಲ್ಲ, ಅದರ ಜೊತೆಗೆ ಭಗವಂತನನ್ನು ತಿಳ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗಲಿಲ್ಲ. ಅದಕ್ಕೋಸ್ಕರ ನಮ್ಮ ಮನಸ್ಸಿನ ಸ್ವಾಸ್ಥ್ಯದ ಲಕ್ಷಣವಾಗಿ, ಅಂದರೆ ನನಗೆ ಒಳ್ಳೆಯದಾಗಬೇಕು ಅನ್ನುವಂಥದ್ದು, ನನ್ನ ಮನಸ್ಸು ಆರೋಗ್ಯವಾಗಿರಬೇಕು ಅನ್ನೋದಕ್ಕೋಸ್ಕರ ನಮ್ಮ ಒಂದು ಗೌರವಯುತ ನಮಸ್ಕಾರಗಳನ್ನು ನಾವು ಭಗವಂತನಿಗೆ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾವು ಮಾತಾಡೋದು ಏನೇನೋ ಮಾತಾಡ್ಬಿಡ್ತೀವಿ, ಹೇಗೇಗೋ ಮಾತಾಡ್ಬಿಡ್ತೀವಿ. ಆದರೆ ನಮ್ಮ ಬಾಯಲ್ಲಿ ಇರುವಂಥ ಮಾತಾಡೋದಕ್ಕೆ ಅಥವಾ ನಮ್ಮ ಮನಸ್ಸು ಅಹಂಕಾರದ ದೇವತೆಗಳಿರ್ತಾರಲ್ಲ, ಅವ್ರು ನಮ್ಮ ಜೊತೆಯಲ್ಲಿದ್ದಾಗ, ನಮಗೆ ಸಹಕಾರ ಮಾಡಿದಾಗ ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಮಾತಾಡೋಕ್ಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ನನ್ನ ಮನಸ್ಸು ಶುದ್ಧವಾಗಿರಬೇಕು ಅನ್ನೋ ಕಾರಣದಿಂದ ನಾವು ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಮಾತು, ಮನಸ್ಸು, ಅಹಂಕಾರ ಎಂಬುಗಳ ನಿಯಂತ್ರಣ ದೇವತೆಗಳಾಗಿರುವಂಥ ವೇದಗಳು, ಬ್ರಹ್ಮ, ರುದ್ರ, ಬೃಹಸ್ಪತಿಯ ಮುಂದಾಳ್ತನದ ದೇವತೆಗಳು, ಇವರಿಗೆ ಕೂಡ ಪರಮಪುರುಷನು ಅಜ್ಞೇಯನಾಗಿದ್ದರೆ ಇಂತಹದೊಂದು ಅಜ್ಞೇಯ ವಿಷಯದಲ್ಲಿ ಭಕ್ತರು ಯಾಕೆ ಅಷ್ಟೊಂದು ಆಸಕ್ತರಾಗಬೇಕು ಎಂದು ಮಂಡೂಕ ಬುದ್ಧಿಯ ಎಣಿಕೆಯವರು ಆಕ್ಷೇಪಣೆಯನ್ನು ಎತ್ತಬಹುದು. ಇದಕ್ಕೆ ಉತ್ತರವಿದು. ಭಗವಂತನ ಲೀಲೆಗಳನ್ನು ಬಣ್ಣಿಸುವುದರಲ್ಲಿ ಭಕ್ತರು ಅನುಭವಿಸುವ ದಿವ್ಯಾನಂದವು ನಿಶ್ಚಯವಾಗಿಯೂ ಭಕ್ತರಲ್ಲದವರಿಗೆ ಮತ್ತು ಊಹಾತ್ಮಕ ಚಿಂತಕರಿಗೆ ಗೊತ್ತಿಲ್ಲ. ದಿವ್ಯಾನಂದದ ಸವಿಯನ್ನು ಅನುಭವಿಸತಕ್ಕವನು ಸಹಜವಾಗಿ ತನ್ನ ಊಹಾತ್ಮಕ ಚಿಂತನೆಗಳಿಂದ ಮತ್ತು ಕಾಲ್ಪನಿಕ ತೀರ್ಮಾನಗಳಿಂದ ವಿಮುಖನಾಗುವನು. ಏಕೆಂದರೆ ಅವನು ಅವನ್ನು ಅಸತ್ಯವೆಂದೂ ಆನಂದಕರವೆಲ್ಲವೆಂದೂ ಕಾಣುವನು. ಅಂದರೆ ಅರ್ಥ ಏನು? ಮಾತು, ಮನಸ್ಸು, ಅಹಂಕಾರ ಇದರ ನಿಯಂತ್ರಣ ದೇವತೆಗಳು ಯಾರು? ವೇದಗಳು, ಬ್ರಹ್ಮ, ರುದ್ರ, ಬೃಹಸ್ಪತಿ. ಇವರ ಮುಂದಾಳ್ತನದಲ್ಲಿ ಬೇರೆ 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 ದೇವತೆಗಳಿದಾರಲ್ಲ, ಇವ್ರಿಗೂ ಕೂಡ ಭಗವಂತ ಅಜ್ಞೇಯ. ಅಂದರೆ ಅವರು ತಿಳ್ಕೊಳಕ್ಕಾಗಲ್ಲ ಅಂತಂದಮೇಲೆ ಭಕ್ತರು ಇವನ ವಿಷಯದಲ್ಲಿ ಯಾಕೆ ಅಷ್ಟು ಆಸಕ್ತರಾಗಿರಬೇಕು? ಈಗ ಮನುಷ್ಯರಿಗಿಂತ ಒಂದು ಉನ್ನತ ಮಟ್ಟದಲ್ಲಿ ಇರುವಂಥವರು ದೇವತೆಗಳು, ಅವರಿಗೆ ಇವನು ಗೊತ್ತಾಗಲ್ಲ ಅಂತಂದಮೇಲೆ ಇವನು ಯಾಕೆ ಅಷ್ಟು ಕಷ್ಟಪಡ್ಬೇಕು ತಿಳ್ಕೊಳ್ಳೋಕ್ಕೆ ಅನ್ನುವಂತಹ ಪ್ರಶ್ನೆ ಬರಬಹುದು. ಅದಕ್ಕೋಸ್ಕರ ಕೂಪಮಂಡೂಕ ಬುದ್ಧಿ ಇರುತ್ತಲ್ಲ, ಅಂಥವ್ರಿಗೆ ಈ ಪ್ರಶ್ನೆಗಳು ಬರ್ಬೋದು, ಅವ್ರ ಆಕ್ಷೇಪಣೆಯನ್ನು ಮಾಡಬಹುದು. ಅದಕ್ಕಿಲ್ಲಿ ಗುರುಗಳು ಉತ್ತರವನ್ನು ಕೂಡ ಕೊಟ್ಬಿಡ್ತಾ ಇದ್ದಾರೆ. ಏನು ಅಂತಂದರೆ, ಭಗವಂತನ ಲೀಲೆಗಳನ್ನು ವರ್ಣನೆ ಮಾಡೋದು, ಹೇಳೋದು, ಅದರಲ್ಲಿ ಭಕ್ತರು ಅನುಭವಿಸ್ತಾರಲ್ಲ ದಿವ್ಯಾನಂದ, ಅದು ಭಕ್ತರಲ್ಲದೆ ಇರೋರಿಗೆ ಗೊತ್ತಿರೋದಿಲ್ಲ. ಈಗ ನಾನು ಕೆಲವೊಂದು ಅನುಭವಗಳನ್ನು ಅನುಭವಿಸಿರ್ತೀನಿ, ಅದನ್ನು ನಿಮಗೆ ಹೇಳಿದಾಗ ಅದು ನಿಮಗದ ಅನುಭವ ಆಗಿದ್ದರೆ ನಿಮಗದು ಗೊತ್ತಾಗತ್ತೆ. ನಿಮಗದರ ಅನುಭವ ಇಲ್ಲ ಅಂತಂದರೆ ಏನೋ ಹೇಳ್ತಾ ಇದ್ದಾರೆ ಇವರು ಅಂತ ಆ ರೀತಿ ಒಂದು ನೆಗ್ಲೆಕ್ಟ್ ಮಾಡಿ ನೀವು ಕೇಳ್ತೀರ ಅಲ್ವಾ? ಆದರೆ ಯಾರಿಗೆ ಅನುಭವ ಆಗಿರುತ್ತೋ ಅವ್ರಿಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇವ್ರು ಹೇಳ್ತಾ ಇರೋದು ಇದ್ರ ಬಗ್ಗೆ ಅಂತನ್ಬಿಟ್ಟಲ್ವ. ಅದೇ ರೀತಿ ಆ ಭಗವಂತನ ಲೀಲೆಗಳನ್ನು ಕೇಳೋದ್ರಲ್ಲಿರುವಂಥ ಸುಖ ಇದೆಯಲ್ಲ, ಅನುಭವ ಇದೆಯಲ್ಲ, ಆನಂದ ಇದೆಯಲ್ಲ, ಅದು ಊಹಾತ್ಮಕ ಚಿಂತಕರಿಗಾಗಿರಬಹುದು ಅಥವಾ ಭಕ್ತರಲ್ಲದೆ ಇರೋರು ಅವ್ರಿಗೂ ಕೂಡ ಅರ್ಥ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ದಿವ್ಯಾನಂದದ ಸವಿಯನ್ನ ಅನುಭವಿಸೋವಂಥವನು ನಿಜವಾಗ್ಲೂ ಕೂಡ ಈ ಎಲ್ಲರಿಂದ ಊಹಾತ್ಮಕ ಚಿಂತನೆ ಆಗಿರ್ಬೋದು, ಕಲ್ಪನೆ ಮಾಡ್ಕೊಳ್ಳೋದು, ಅದು ಇದು ಇದರಿಂದ ಎಲ್ಲ ಅವನು ದೂರ ಆಗಿರ್ತಾನೆ. ಯಾಕೆ ಅಂತಂದರೆ ಅವನದನ್ನು ಅಸತ್ಯ, ಆನಂದಕರ ಅಲ್ಲ ಅದು. ಅವನು ಗೊತ್ತಿರುತ್ತೆ ಭಗವಂತನ ಲೀಲೆಗಳಲ್ಲಿ ಅದನ್ನು ಶ್ರವಣ ಮಾಡೋದ್ರಲ್ಲಿ, ಕೀರ್ತನೆ ಮಾಡೋದ್ರಲ್ಲಿ ಇರುವಂಥ ಆನಂದ ಬೇರೆ ಯಾವುದ್ರಲ್ಲೂ ಇರೋದಿಲ್ಲ ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೋಸ್ಕರ ವೇದ ಮಂತ್ರಗಳು ಓಂ ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯಃ ಅಂತ ದೃಢಪಡಿಸುವಂತೆ ಪರಮಸತ್ಯವೇ ದೇವೋತ್ತಮ ಪರಮಪುರುಷನಾದ ವಿಷ್ಣುವೆಂದು ಭಕ್ತರು ಕೊನೆಯ ಪಕ್ಷ ತಿಳಿದುಕೊಳ್ಳಬಹುದು. ಅಂದರೆ ವೇದ ಮಂತ್ರಗಳು ಹೇಳಿದೆ, ಅದರ ಬಗ್ಗೆ ಅಟ್ಲೀಸ್ಟು ಒಬ್ಬ ಭಕ್ತನಾಗಿರುವಂಥವನು ಆ ರೀತಿ ಎಲ್ಲ ಮಾಡ್ತಾ ಮಾಡ್ತಾ ಕೊನೆಗೆ ಪರಮಸತ್ಯ ಅನ್ನೋದು ಆ ಭಗವಂತನಾದಂಥ ವಿಷ್ಣು ಅನ್ನೋದನ್ನಾದರೂ ತಿಳ್ಕೋಬಹುದು. ಅವ್ರಿಗೆ ಅಷ್ಟಾದರೂ ಗೊತ್ತಾಗುತ್ತೆ. ಆದರೆ ಊಹಾತ್ಮಕ ಚಿಂತಕರಿಗೆ ಅದು ಗೊತ್ತಾಗೋದಿಲ್ಲ. ಈ ಸತ್ಯವನ್ನು ಭಗವದ್ಗೀತೆ ಕೂಡ ಹೀಗೆ ದೃಢಪಡಿಸುತ್ತದೆ. 15ನೇ ಅಧ್ಯಾಯದಲ್ಲಿ 15ನೇ ಶ್ಲೋಕ ಅದು ಏನು ಹೇಳಿದಾನೆ ಭಗವಂತ ಅಲ್ಲಿ ಅಂತ ತಿಳ್ಕೊಳ್ಳೋಣ. ಆ ಶ್ಲೋಕ ಯಾವುದು ಅಂತಂದರೆ ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಅಂತ ಬರುತ್ತೆ ನೋಡಿ, ಆ ಶ್ಲೋಕ. ಅದರ ಅರ್ಥ ಏನು ಅಂತಂದರೆ, ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೀನಿ. ಸ್ಮರಣೆ, ಜ್ಞಾನ ಮತ್ತು ಮರುವು ಎಲ್ಲವೂ ಕೂಡ ನನ್ನಿಂದಾನೇ ಬರುತ್ತೆ. ಎಲ್ಲ ವೇದಗಳಿಂದ ತಿಳಿಯಬೇಕಾಗಿರೋನು ಯಾರು? ನಾನೇ. ವೇದಾಂತರ ಕರ್ತೃ ಯಾರು? ನಾನೇ. ವೇದಗಳನ್ನು ತಿಳಿದಿರೋನು ಯಾರು? ಅದು ಕೂಡ ನಾನೇ. ನೋಡಿ, ಇಲ್ಲಿ ವೇದಗಳಿಂದ ತಿಳಿಬೇಕಾಗಿರೋದು ಯಾರನ್ನ? ಆ ಭಗವಂತನನ್ನ. ಅದನ್ನು ಬರ್ದಿರೋರು ಯಾರು? ಅವನೇ. ಅದನ್ನು ತಿಳ್ಕೊಂಡಿರೋನು ಯಾರು? ಅವನೇ. ಬೇರೆ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ, ಭಗವಂತ ಸ್ವಯಂ ಹೇಳಿದಾನೆ. ವೈದಿಕ ಜ್ಞಾನದ ಸಂಸ್ಕೃತಿಯಿಂದ ಮನುಷ್ಯ ಭಗವಾನ್ ಕೃಷ್ಣನನ್ನ ತಿಳ್ಕೋಬೇಕು. ಅಹಂ ಅಂತಂದ್ರೆ ಅಲ್ಲಿ ನಾನು ಅನ್ನುವಂತಹ ಶಬ್ದವನ್ನ ನಾವು ತಪ್ಪು ಕಲ್ಪನೆ ಮಾಡ್ಕೊಳ್ಬಾರ್ದು ಅಂತ ಗುರುಗಳು ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಅಹಂ ಅಂತಂದರೆ ಅಲ್ಲಿ ಭಗವಂತನನ್ನ ಅಂತ ಅರ್ಥ. ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಇದೆ, 18ನೇ ಅಧ್ಯಾಯ 55ನೇ ಶ್ಲೋಕ. ಅದರಲ್ಲಿ ಏನು ಹೇಳಿದ್ದಾನೆ ಭಗವಂತ ಅಂತಂದರೆ, ಅದು ಯಾವ ಶ್ಲೋಕ ಅಂತಂದರೆ ಭಕ್ತ್ಯಾ ಮಾಂ ಅಭಿಜಾನಾತಿ ಅನ್ನುವಂಥ ಶ್ಲೋಕ. ಅದರಲ್ಲಿ ಭಕ್ತಿಯಿಂದ ಮಾತ್ರನೇ ದೇವೋತ್ತಮ ಪರಮಪುರುಷನಾದ ನನ್ನನ್ನು ನಾನು ಹೇಗಿದನೋ ಹಾಗೆ ಮನುಷ್ಯ ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯ ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ನೋಡಿ, ಇಲ್ಲಿ ಕೃಷ್ಣ ಸ್ವಯಂ ಹೇಳಿದಾನೆ, ಯಾರು ಭಕ್ತಿಯಿಂದ ನನ್ನ ಸೇವೆ ಮಾಡ್ತಾರೋ, ನನ್ನನ್ನು ಆರಾಧನೆ ಮಾಡ್ತಾರೋ, ಅವರು ನಾನು ಹೇಗಿದ್ದೀನೋ ಹಾಗೆ ಅರ್ಥ ಮಾಡ್ಕೋಬೋದು. ಮತ್ತು ಅವರು ನನ್ನ ಬಗ್ಗೆ ಪೂರ್ಣ ಪ್ರಜ್ಞೆಯನ್ನು ಪಡ್ಕೊಂಡಾಗ, ನನ್ನ ಬಗ್ಗೆ ಫುಲ್ ಕಂಪ್ಲೀಟಾಗಿ ತಿಳ್ಕೊಂಬಿಟ್ರು ಅಂತಂದರೆ ಅವರು ನನ್ನ ಭಗವದ್ಧಾಮಕ್ಕೆ ಅವರು ಪ್ರವೇಶ ಮಾಡ್ಬೋದು ಅಂತಂದ್ಬಿಟ್ಟು ಭಕ್ತರ ಬಗ್ಗೆ ಭಗವಂತ ಸ್ವಯಂ ಹೇಳಿದ್ದಾನೆ. ಈ ಮಾತಿನಂತೆ ಪರಮಸತ್ಯವನ್ನು ತಿಳಿಯುವ ಕೇವಲ ವಿಧಾನ ಭಕ್ತಿನೇ ಆಗಿದೆ, ಭಕ್ತಿ ಸೇವೆಯೇ ಆಗಿದೆ. ಪರಮ ಸತ್ಯವೇ ದೇವೋತ್ತಮ ಪುರುಷನೆಂದೂ ಬ್ರಹ್ಮ ಮತ್ತು ಪರಮಾತ್ಮ ಎಂಬುವರು ಅವನ ಪಾರ್ಶ್ವಿಕ ಲಕ್ಷಣಗಳೆಂದೂ ವ್ಯಕ್ತಿಯು ಭಕ್ತಿ ಸೇವೆಯಿಂದ ಮಾತ್ರವೇ ತಿಳಿದುಕೊಳ್ಳಬಹುದು. ಈ ವಿಷಯವು ಮೈತ್ರೇಯ ಮಹರ್ಷಿಗಳಿಂದ ಈ ಶ್ಲೋಕದಲ್ಲಿ ದೃಢೀಕೃತವಾಗಿದೆ. ನೋಡಿ, ಇಲ್ಲಿ ಗುರುಗಳೇನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತಂದರೆ ಅದಕ್ಕಿರುವಂಥ ಒಂದೇ ಒಂದು ವಿಧಾನ ಅಂತಂದರೆ ಭಕ್ತಿಯಿಂದ ಸೇವೆ ಮಾಡ್ತೀವಿ ನೋಡಿ, ಅದರಿಂದ ಮಾತ್ರ ತಿಳ್ಕೋಬಹುದು. ಪರಮಸತ್ಯ ಯಾರು ಅಂತಂದರೆ ದೇವೋತ್ತಮ ಪರಮಪುರುಷ. ಅವನ ಒಂದು ಪಾರ್ಶ್ವಿಕ ಲಕ್ಷಣಗಳು ಯಾರು ಅಂತಂದರೆ ಬ್ರಹ್ಮ ಮತ್ತು ಪರಮಾತ್ಮ ಅನ್ನೋರು. ಅಂದರೆ ಬ್ರಹ್ಮ, ಪರಮಾತ್ಮ, ಭಗವಾನ್ ಅಂತ 3 ಸ್ಟೇಜಸ್ ಬರುತ್ತೆ. ಅದರಲ್ಲಿ ಮೊದಲನೇದು ಬ್ರಹ್ಮ ಮತ್ತು ಪರಮಾತ್ಮ, ಆಮೇಲೆ ಭಗವಾನ್ ಅನ್ನೋದೇ ಮುಖ್ಯ. ಇನ್ನೆರಡೂ ಕೂಡ ಭಗವಂತನ ಪಾರ್ಶ್ವಿಕ ಲಕ್ಷಣಗಳು ಅಂತ ನಮಗೆ ಎಲ್ಲಿಂದ ಗೊತ್ತಾಗುತ್ತೆ ಅಂತಂದರೆ ಭಕ್ತಿಯಿಂದ ಮಾತ್ರ ಗೊತ್ತಾಗೋದು. ಈ ವಿಷಯ ಇಲ್ಲಿ ಮೈತ್ರೇಯ ಮಹರ್ಷಿಗಳು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ನಮಗೆ ಆಧಾರ ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲೆಲ್ಲಿ ಮಹರ್ಷಿಗಳು ಅದನ್ನು ದೃಢೀಕರಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳ್ತಾರೆ. ಅವರು ದೇವೋತ್ತಮ ಪರಮಪುರುಷನಿಗೆ ಭಗವತೆ ತಮ್ಮ ಪ್ರಾಮಾಣಿಕವಾದ ಶರಣಾಗತಿಯನ್ನು ನಮಃ ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ದಾರೆ. ಬ್ರಹ್ಮ ಪರಮಾತ್ಮರಿಗಿಂತಲೂ ಮೇಲಿನದಾದ ಭಗವತ್ ತತ್ವವನ್ನು ತಿಳಿಯಬೇಕಾಗಿದ್ದರೆ
ಮನುಷ್ಯನು ಮೈತ್ರೇಯ ಮತ್ತು ವಿದುರ, ಪರೀಕ್ಷಿತ ಮಹಾರಾಜ ಮತ್ತು ಶುಕಮುನಿಗಳು ಇವರಂತಹ ಮಹರ್ಷಿಗಳ ಮತ್ತು ಭಕ್ತರ ಹೆಜ್ಜೆಗಳನ್ನು ಅನುಸರಿಸಬೇಕು. ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಪ್ರವೃತ್ತನಾಗಬೇಕು. ನೋಡಿ, ಇಲ್ಲಿ ಮೈತ್ರೇಯ ಮಹರ್ಷಿಗಳು ದೇವೋತ್ತಮ ಪರಮಪುರುಷನಿಗೆ ಭಗವತೆ ಅಂತ ಹೇಳಿದ್ದಾರೆ. ಇಲ್ಲಿ ಶ್ಲೋಕದಲ್ಲಿ ಇದೆಯಲ್ಲ, ಇಮೇ ದೇವಾಸ್ತಸ್ಮೈ ಭಗವತೆ ನಮಃ ಅಂತನ್ಬಿಟ್ಟು ಆ ಭಗವಂತನಿಗೆ ತನ್ನ ಪ್ರಾಮಾಣಿಕವಾದಂತಹ ಶರಣಾಗತಿಯನ್ನ ನಮಃ ಅಂತ ಹೇಳಿದ್ದಾರೆ. ಅಂದರೆ ಅರ್ಪಿಸ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ಆಯ್ತಾ, ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ದಾರೆ ಅಂತ ಅರ್ಥ. ಈಗ ನಾವು ಬ್ರಹ್ಮ ಮತ್ತು ಪರಮಾತ್ಮ ಅದಕ್ಕಿಂತ ಮೇಲೆ ಇರುವಂಥ ಭಗವತ್ ತತ್ವವನ್ನು ತಿಳ್ಕೋಬೇಕು ಅಂತಂದರೆ ನಾವು ಮೈತ್ರೇಯ ಮತ್ತು ವಿದುರ ಮತ್ತು ಪರೀಕ್ಷಿತ ಮಹಾರಾಜರು ಮತ್ತು ಶುಕಮುನಿಗಳು ಇವರಂಥ ಮಹರ್ಷಿಗಳು ಮತ್ತು ಭಕ್ತರು. ಈಗ ನೋಡಿ, ಇಲ್ಲಿ ಮೈತ್ರೇಯರು ಮಹರ್ಷಿಗಳು, ವಿದುರ ಭಕ್ತ. ಇಲ್ಲಿ ಶುಕಮುನಿಗಳು ಮಹರ್ಷಿಗಳು, ಪರೀಕ್ಷಿತ ಮಹಾರಾಜ ಭಕ್ತ. ಇವರ ಹೆಜ್ಜೆಗಳನ್ನು ಅನುಸರಿಸ್ಬೇಕು. ಇವರು ಏನೇನೆಲ್ಲ ಮಾತಾಡ್ಕೊಂಡ್ರು, ಏನೇನೆಲ್ಲ ಹೇಗೆ ನಡ್ಕೊಂಡ್ರು, ಏನು ಮಾಡಿದ್ರು ಅದನ್ನು ನೋಡಿ ನಾವು ಕಲಿತು ಅವರ ಹೆಜ್ಜೆಗಳನ್ನು ಅನುಸರಣೆ ಮಾಡ್ಕೊಂಡು ಹೋದಾಗ ನಾವು ಭಗವಂತನ ದಿವ್ಯ ಭಕ್ತಿ ಸೇವೆಯಲ್ಲಿ ಮುಂದುವರಿಬೋದು. ಅದರಲ್ಲಿ ನಾವು ಇನ್ನೂ ಹೆಚ್ಚಾಗಿ ನಮ್ಮನ್ನು ತೊಡಗಿಸ್ಕೊಳ್ಳೋಕ್ಕಾಗತ್ತೆ. ಸೊ ಯಾವಾಗಲೂ ಭಕ್ತರ ಒಂದು ಮಾರ್ಗದರ್ಶನದಲ್ಲಿ ನಡೀತೀವಲ್ವ, ಅದು ತುಂಬ ಈಸಿಯಾಗಿರುವಂಥ ಒಂದು ಮಾರ್ಗ. ಅದರಲ್ಲಿ ನಡೆದ್ರೆ ನಮ್ಗೆ ಯಾವುದೇ ತೊಂದರೆಗಳು ಇರೋದಿಲ್ಲ, ಏನೂ ಇರೋದಿಲ್ಲ. ನಾವು ಏನು ಗುರಿಯನ್ನು ತಲುಪಬೇಕೋ ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಬಿಡುತ್ತದು. ಆಯಿತಾ, ಇಲ್ಲಿಗೆ ಶ್ರೀಮದ್ ಭಾಗವತದ 3ನೇ ಸ್ಕಂದದ ವಿಶ್ವರೂಪ ಸೃಷ್ಟಿ ಅನ್ನುವಂಥ 6ನೇ ಅಧ್ಯಾಯ ಮುಗಿಯತ್ತೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.